ವೀಕ್ಷಕರೇ, ಅತ್ತೆ ಸೊಸೆ ಜಗಳ ಅಥವಾ ಕಿತ್ತಾಟ ಇವುಗಳನ್ನ ನೀವು ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀರ. ಕೆಲವೊಂದು ಕೇಸಸ್ ನಲ್ಲಿ ಅತ್ತೆ ಸರಿ ಅಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ಸೊಸೆ ಸರಿ ಅನ್ನೋ ಹಾಗಿರುತ್ತೆ. ಅಂಡ್ ಇಂಥ ವಿಷಯಗಳು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ನಡೆದಿರುತ್ತೆ ಅಥವಾ ಅಟ್ಲೀಸ್ಟ್ ಕೇಳಿರ್ತೀವಿ. ಆದ್ರೆ ನಾವು ಇಂದು ಇಲ್ಲಿ ನೋಡೋ ಪ್ರಕರಣದಲ್ಲಿ ನೀವುಗಳು ಮುಂಚೆ ಎಂದು ನೋಡಿರದ ಪ್ರತ್ಯಕ್ಷ ಸಾಕ್ಷಿಗಳೊಂದಿಗೆ ಈ ಕೇಸ್ನ ತಿಳ್ಕೋತೀರಾ. ಆಕ್ಚುಲಿ ಈ ಕೇಸ್ನ ಪೊಲೀಸರು ಕೇವಲ ಘಟನೆ ನಡೆದ ಒಂದೇ ದಿನದಲ್ಲಿ ಭೇದಿಸಿ ಹಾಕ್ತಾರೆ. ಅದಕ್ಕೆ ಮುಖ್ಯವಾಗಿ ಸಹಾಯ ಮಾಡಿದ್ದೇ ಈ CCTV ಫುಟೇಜ್. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ತಮಿಳುನಾಡಿನ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ನಲ್ಲಿ ಬರೋ ಸಣ್ಣ ಗ್ರಾಮವೇ ಈ ವಡುಕರಾಪಟ್ಟಿ. ಈ ಗ್ರಾಮದ ಅತ್ಯಂತ ಶ್ರೀಮಂತ ವ್ಯವಸಾಯಿಯ ಹೆಸರೇ ಷಣ್ಮುಗವೇಲ್. ಇವರಿಗೆ ಈ ಗ್ರಾಮದಲ್ಲಿ ಸುಮಾರು 30 ಎಕರೆಗೂ ಅಧಿಕ ಜಾಗವಿದೆ. ಬಹಳ ನಿಷ್ಠಾವಂತ ಹಾಗೂ ಶ್ರಮಿಕ ರೈತ ಅಂತಲೇ ಹೆಸರುವಾಸಿ. ತಂದೆಯಿಂದ ಬಂದಿದ್ದ 5 ಎಕರೆ ಜಾಗದಲ್ಲಿ ತನ್ನ ಸಂಪೂರ್ಣ ಶ್ರಮ ಹಾಕಿ ಅದನ್ನ ಈಗ 30 ಎಕರೆವರೆಗೂ ಮಾಡಿರೋ ಹಿರಿಮೆ ಅವರದು. ಇವರಿಗೆ ಪ್ರೆಸೆಂಟ್ಲಿ 60 ವರ್ಷ ವಯಸ್ಸು. ಇವರ ಈ ಸಾಧನೆ ಹಿಂದೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತವರೇ ಅವರ ಪತ್ನಿ ಸೀತಾಲಕ್ಷ್ಮಿ. ಇವರಿಗೆ 58 ವರ್ಷ ವಯಸ್ಸು. ಈ ಷಣ್ಮುಗವೇಲು ಹಾಗೂ ಸೀತಾಲಕ್ಷ್ಮಿಗೆ 2 ಮಕ್ಕಳು, ಒಬ್ಬ ಮಗಳು ಹಾಗೆ ಒಬ್ಬ ಮಗ. ಮಗಳನ್ನ 2020ರಲ್ಲಿ ಬಹಳ ಅದ್ದೂರಿಯಾಗಿ ಚೆನ್ನೈನಿಂದ ಒಬ್ಬ ಹುಡುಗನನ್ನ ನೋಡಿ ಮದುವೆ ಮಾಡಿಕೊಡ್ತಾರೆ. ಮಗನ ಹೆಸರು ರಾಮಸ್ವಾಮಿ. ತಂದೆಯಂತೆಯೇ ರಾಮಸ್ವಾಮಿ ಕೂಡ ಬಹಳನೇ ಶ್ರಮಿಕ. ತಂದೆ ಮಾಡಿ ಇಟ್ಟಿರೋ ಆಸ್ತಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ರಾಮಸ್ವಾಮಿಯ ಹೆಗಲ ಮೇಲಿತ್ತು. ಅದನ್ನ ಆತ ಸಮರ್ಥವಾಗಿ ನಿಭಾಯಿಸುತ್ತಿದ್ದ ಕೂಡ. ಹೀಗೆ ಎಲ್ಲವೂ ಸರಿಯಾಗಿ ಹೋಗ್ತಿದ್ದ ಈ ಫ್ಯಾಮಿಲಿಗೆ 2021ರ ಜೂನ್ ತಿಂಗಳಲ್ಲಿ ಮಗ ರಾಮಸ್ವಾಮಿಯ ಮದುವೆಗೆ ತೀರ್ಮಾನ ನಡೆಯುತ್ತೆ. ಇದಕ್ಕೆ ರಾಮಸ್ವಾಮಿಯ ಒಪ್ಪಿಗೆ ಸ್ಟಾರ್ಟಿಂಗ್ ನಲ್ಲಿ ಇರದಿದ್ದರೂ ವಯಸ್ಸು 30 ದಾಟಿದೆ ಅಂತ ಮನೆಯವರ ಒತ್ತಾಯಕ್ಕೆ ಒಪ್ಪಿಕೊಳ್ಳೇಬೇಕಾಯ್ತು. ನಂತರ ತಂದೆ ತಾಯಿ ಪಕ್ಕದ ಗ್ರಾಮದಿಂದ ಈ ಮಹಾಲಕ್ಷ್ಮಿ ಎಂಬ 28 ವರ್ಷದ ಹುಡುಗಿಯನ್ನ ಶಾರ್ಟ್ ಲಿಸ್ಟ್ ಮಾಡಿ ರಾಮಸ್ವಾಮಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನಂತರ ರಾಮಸ್ವಾಮಿ ಹಾಗೂ ಮಹಾಲಕ್ಷ್ಮಿಗೆ 2 ಮಕ್ಕಳು ಕೂಡ ಆಗ್ತಾರೆ. ಈ ತರ ಎಲ್ಲಾ ಜವಾಬ್ದಾರಿಗಳನ್ನು ಮುಗಿಸಿ ಇನ್ನು ತನ್ನ ದೈನಂದಿನ ಕೆಲಸ ಮಾಡಿಕೊಂಡು ಅದರಿಂದ ಬರ್ತಿದ್ದ ಆದಾಯದಿಂದ ಬಹಳನೇ ವೈಭವದಿಂದ ಬದುಕ್ತಿದ್ದ ಫ್ಯಾಮಿಲಿಯೇ ಈ ಷಣ್ಮುಗವೇಲು ಹಾಗೂ ಸೀತಾಲಕ್ಷ್ಮಿ ಫ್ಯಾಮಿಲಿ. ಆದ್ರೆ ಎಲ್ಲಾ ವಿಷಯ ಸರಿ ಇದ್ರು ಇಡೀ ಊರೇ ಇವರನ್ನ ಗೌರವದಿಂದ ಕಾಣ್ತಿದ್ರು. ಮನೆಯ ಒಳಗೆ ಮಾತ್ರ ಒಂದು ವಿಷಯಕ್ಕೆ ಪ್ರತಿದಿನ ಜಗಳ ಆಗ್ತಾನೆ ಇತ್ತು. ಅದೇ ಅತ್ತೆ ಸೊಸೆ ಜಗಳ. ಯಾವತ್ತು ಮಹಾಲಕ್ಷ್ಮಿ ಈ ಮನೆಗೆ ಸೊಸೆಯಾಗಿ ಬರ್ತಾರೋ ಅವತ್ತಿನಿಂದಲೇ ಈ ಸೀತಾಲಕ್ಷ್ಮಿ ಏನೇ ಹೇಳಿದ್ರು ಏನೇ ಮಾಡಿದ್ರು ಸೊಸೆ ಮಹಾಲಕ್ಷ್ಮಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದೇ ರೀತಿ ಅತ್ತೆ ಸೀತಾಲಕ್ಷ್ಮಿಗೆ ಯಾವಾಗಿನಿಂದ ಈ ಮನೆಗೆ ಸೊಸೆ ಮಹಾಲಕ್ಷ್ಮಿ ಬಂದಿದ್ದಾಳೋ ಅಂದಿನಿಂದ ನನ್ನ ಮಗ ನನ್ನ ಮಾತನ್ನೇ ಕೇಳೋದಿಲ್ಲ, ಎಲ್ಲದಕ್ಕೂ ಹೆಂಡತಿ ಮಾತನ್ನೇ ಕೇಳ್ತಾನೆ ಅನ್ನೋ ಕಂಪ್ಲೇಂಟ್ಸ್. ಪ್ರಪಂಚದಲ್ಲಿ ಯಾರ್ಯಾರ ಮನೆಯಲ್ಲಿ ಯಾವ ಯಾವ ಕಾರಣಕ್ಕೆ ಅತ್ತೆ ಸೊಸೆ ಜಗಳಗಳು ಕಾರಣವಾಗುತ್ತೋ ಆ ಎಲ್ಲಾ ವಿಷಯಗಳು ಇವರ ಮನೆಯಲ್ಲಿ ಇರೋಕೆ ಶುರುವಾಯ್ತು. ಇವೆಲ್ಲವನ್ನು ಗಮನಿಸ್ತಿದ್ದ ಷಣ್ಮುಗವೇಲು ಅನ್ಕೋತಾರೆ, ಇದು ಇಂದಲ್ಲ ನಾಳೆ ನಿಂತು ಹೋಗುತ್ತೆ, ಎಲ್ಲರ ಮನೆಯಲ್ಲೂ ಇರೋ ಸಮಸ್ಯೆನೇ ಇಲ್ಲೂ ಇರೋದು ಅಂತ ಅಂದ್ಕೊಂಡು ಎಲ್ಲವನ್ನು ತಳ್ಕೊಂತಾ ಬರ್ತಾರೆ. ಆದ್ರೆ ಬರ್ತಾ ಬರ್ತಾ ಇವರಿಬ್ಬರ ಜಗಳ ಹೊಡೆದಾಟಕ್ಕೆ ತಿರುಗುತ್ತೆ. ಬಹಳಷ್ಟು ಸರ್ತಿ ಇವರಿಬ್ಬರ ಜಗಳ ಬಿಡಿಸೋಕೆ ಅಕ್ಕಪಕ್ಕದ ಮನೆಯವರು ಬರಬೇಕಾಗಿ ಬರುತ್ತೆ. ಯಾವಾಗ ಇವರ ಜಗಳದ ಮಟ್ಟ ಹೊಡೆದಾಟದವರೆಗೂ ಬಂದು ನಿಲ್ಲುತ್ತೋ ಆಗ ಷಣ್ಮುಗವೇಲ್ ಮಗ ರಾಮಸ್ವಾಮಿಯನ್ನ ಕರೆದು, ನೋಡು, ಇನ್ನು ನಾವು ಒಂದೇ ಮನೆಯಲ್ಲಿ ಇರೋಕ್ಕಾಗಲ್ಲ, ನಮ್ಮ ಪಕ್ಕದ ಸೈಟ್ ನಲ್ಲಿ ನಿನಗೊಂದು ಮನೆ ಮಾಡಿ ಕೊಡ್ತೀನಿ, ನೀವಿಬ್ರು ಆರಾಮಾಗಿ ಅಲ್ಲೇ ಇರಿ. ಅಮ್ಮನಿಗೂ ವಯಸ್ಸಾಯ್ತು, ನನಗೂ ವಯಸ್ಸಾಯ್ತು, ಇನ್ನೂ ಈ ಜಗಳ ಹೊಡೆದಾಟ ಎಲ್ಲ ನಡೆಸಿಕೊಂಡು ಹೋಗಕ್ಕಾಗಲ್ಲ, ದಯವಿಟ್ಟು ನೀವಿಬ್ರು ಸಪರೇಟ್ ಆಗಿರಿ ಅಂತ ಹೇಳಿ ಮಹಾಲಕ್ಷ್ಮಿ ಹಾಗೂ ರಾಮಸ್ವಾಮಿಗೆ ಬೇರೊಂದು ಮನೆ ಮಾಡಿ ಕೊಡ್ತಾರೆ. ಈಗ ಅಪ್ಪ ಮಗ ಅನ್ಕೋತಾರೆ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಇನ್ನು ಮುಂದೆ ಒಂದೇ ಮನೆಯಲ್ಲಿ ನಡೀತಿದ್ದ ಕಿತ್ತಾಟ ಇರೋದಿಲ್ಲ, ಆರಾಮಾಗಿ ಇರ್ಬೋದು ಅಂತ. ಆದ್ರೆ ಯಾವಾಗ ಮಹಾಲಕ್ಷ್ಮಿ ಬೇರೆ ಮನೆಗೆ ಶಿಫ್ಟ್ ಆಗ್ತಾಳೋ ಆಗ ಮತ್ತೊಂದು ದೊಡ್ಡ ಸಮಸ್ಯೆ ಶುರುವಾಗತ್ತೆ. ಈಗ ಮಹಾಲಕ್ಷ್ಮಿ ತನ್ನ ಅತ್ತೆಯ ಬಳಿ, ನಮಗೆ ಮನೆ ಏನೋ ಮಾಡಿಕೊಟ್ರಿ, ಆದ್ರೆ ಅಷ್ಟೇ ಸಾಕಾ, ಆಸ್ತಿ ಭಾಗ ಮಾಡಿಕೊಡಿ, ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದೀರಾ, ಇನ್ನು ಉಳಿದಂತೆ ಆಸ್ತಿ ಎಲ್ಲ ಮಗನಿಗೆ ತಾನೆ, ಅದನ್ನೆಲ್ಲ ಈಗ್ಲೇ ರಿಜಿಸ್ಟರ್ ಮಾಡಿ ಕೊಡಿ ಅಂತ
ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾಳೆ. ಈ ವಿಷಯ ಸೀತಾಲಕ್ಷ್ಮಿಗೆ ಅರಗಿಸಿಕೊಳ್ಳಕ್ಕೆ ಆಗ್ಲಿಲ್ಲ. ನಿಮಗೆ ಆಲ್ರೆಡಿ ಮನೆ ಮಾಡಿ ಕೊಟ್ಟಾಗಿದೆ. ಆಸ್ತಿ ವಿಚಾರಕ್ಕೆ ಬಂದ್ರೆ ಈ ಮನೆಯ ಯಜಮಾನ ಷಣ್ಮುಗವೇಲು ಇನ್ನೂ ಬದುಕೇ ಇದ್ದಾರೆ. ಅವರ ನಂತರ ನಾನಿದ್ದೀನಿ. ನಾವಿಬ್ರು ಸತ್ತ ನಂತರವೇ ಈ ಆಸ್ತಿ ಮಗನಿಗೆ ಕೊಡೋದಾ ಅಥವಾ ಮಗಳಿಗೆ ಕೊಡೋದಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕೆಂದ್ರೆ ಇದೆಲ್ಲ ನಮ್ಮ ಸ್ವಂತ ಆಸ್ತಿ, ಇದರಲ್ಲಿ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಬಹಳನೇ ಖಾರವಾಗಿ ಹೇಳ್ತಾರೆ. ಇವರಿಬ್ಬರನ್ನ ಬೇರೆ ಬೇರೆ ಮನೆ ಮಾಡಿ ಕೂರಿಸಿಯೂ ಕೂಡ ಇವರ ನಡುವಿನ ಜಗಳನ ತಡೆಯೋಕ್ಕಾಗ್ಲಿಲ್ಲ ತಂದೆ ಹಾಗೂ ಮಗನಿಗೆ. ಇದೇ ತರ ಆಗೊಮ್ಮೆ ಈಗೊಮ್ಮೆ ಜಗಳ ನಡೀತಿದ್ದ ಈ ಕುಟುಂಬದಲ್ಲಿ ಕರೆಕ್ಟ್ ಆಗಿ ಮೇ 28, 2023 ದಿನ ಷಣ್ಮುಗವೇಲು ಹಾಗೂ ರಾಮಸ್ವಾಮಿ ಕೆಲಸದ ನಿಮಿತ್ತ ಪಕ್ಕದ ಊರಿಗೆ ಹೋಗ್ತಾರೆ. ಅಂದು ಅವರು ವಾಪಸ್ ಬರೋದಿಲ್ಲ, ಅಲ್ಲೇ ಉಳ್ಕೋತಾರೆ. ಈಗ ನೆಕ್ಸ್ಟ್ ಡೇ ಅಂದ್ರೆ ಮೇ 29 ಬೆಳಿಗ್ಗೆ ಸೀತಾಲಕ್ಷ್ಮಿಯ ಮನೆಯಿಂದ ಕಿರುಚಿ ಅಳೋ ಶಬ್ದ ಇಡೀ ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೇಳಿಸುತ್ತೆ. ಎಲ್ಲರೂ ಮನೆಯ ಒಳಗೆ ಓಡಿ ಬರ್ತಾರೆ. ಬಂದು ನೋಡಿದ್ರೆ ಸೀತಾಲಕ್ಷ್ಮಿಯ ತಲೆಯಿಂದ ನದಿಯ ರೀತಿ ರಕ್ತ ಹರಿತಿದ್ದು ಪ್ರಜ್ಞೆಯೇ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದಾರೆ. ಅದೇ ಟೈಮ್ಗೆ ಪಕ್ಕದ ಮನೆಯಿಂದ ಮಹಾಲಕ್ಷ್ಮಿ ಕೂಡ ಓಡಿ ಬರ್ತಾರೆ. ಅಲ್ಲಿ ನೆರೆದವರಿಗಾಗ್ಲಿ ಅಥವಾ ಮಹಾಲಕ್ಷ್ಮಿಗಾಗ್ಲಿ ಇಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಸೀತಾಲಕ್ಷ್ಮಿ ಮಾತ್ರ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಾಣಿಸ್ತಿದೆ. ತಕ್ಷಣವೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ, ಪೊಲೀಸರಿಗೂ ಫೋನ್ ಮಾಡಿ ಸೀತಾಲಕ್ಷ್ಮಿಯನ್ನ ಹತ್ತಿರದ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಸೀತಾಲಕ್ಷ್ಮಿ ಹಾಸ್ಪಿಟಲ್ ತಲುಪೋಕೆ ಮುಂಚೆನೆ ತಮ್ಮ ಕೊನೆಯುಸಿರನ್ನ ಮುಗಿಸಿಯಾಗಿತ್ತು. ಅದನ್ನ ಡಾಕ್ಟರ್ಗಳು ಕೂಡ ಕನ್ಫರ್ಮ್ ಮಾಡ್ತಾರೆ. ಇತ್ತ ವಿಷಯ ತಿಳಿದ ಷಣ್ಮುಗವೇಲು ಹಾಗೂ ಮಗ ರಾಮಸ್ವಾಮಿ ಕೂಡ ಮನೆಗೆ ಬರ್ತಾರೆ. ಇವರಿಬ್ಬರು ಬರೋಕೆ ಮುಂಚೆನೆ ಪೊಲೀಸರು ಮನೆಯನ್ನ ಲಾಕ್ ಮಾಡಿ ಆಗಿತ್ತು. ಫಾರೆನ್ಸಿಕ್ ಟೀಮ್ ಕೂಡ ಸ್ಪಾಟ್ಗೆ ಬಂದಿತ್ತು. ನಂತರ ಸೀತಾಲಕ್ಷ್ಮಿಯ ದೇಹವನ್ನ ಪೋಸ್ಟ್ ಮಾರ್ಟಂಗಾಗಿ ಕಳಿಸಿಕೊಡ್ತಾರೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಸೀತಾಲಕ್ಷ್ಮಿಯ ತಲೆಗೆ ಯಾವುದೋ ಬಲವಾದ ವಸ್ತುವಿನಿಂದ ಹಲವಾರು ಬಾರಿ ಹೊಡೆದಿದ್ದಾರೆ, ಅದರಿಂದಲೇ ತಲೆಯಿಂದ ಬಹಳಷ್ಟು ರಕ್ತ ಹೊರಬಂದು ಸಾವನ್ನಪ್ಪಿದ್ದಾರೆ ಅನ್ನೋ ರಿಪೋರ್ಟ್ ನ ಪೊಲೀಸರಿಗೆ ಕೊಡ್ತಾರೆ. ಈಗ ಸಹಜವಾಗಿಯೇ ಈ ಕೇಸ್ ನಲ್ಲಿ ಎಲ್ಲರ ಡೌಟ್ ಮಹಾಲಕ್ಷ್ಮಿ ಮೇಲೇನೆ ಬರೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಆಕೆಗೆ ತಾನೇ ತನ್ನ ಅತ್ತೆಯ ಮೇಲೆ ದ್ವೇಷ ಇದ್ದದ್ದು. ಸೊ ಇದು ನ್ಯಾಚುರಲ್. ಆದ್ರೆ ಇಲ್ಲಿರೋ ಮುಖ್ಯವಾದ ಟ್ವಿಸ್ಟ್ ಅಂದ್ರೆ ಯಾವಾಗ ಅಪ್ಪ ಮಗ ಬೇರೆ ಊರಿಂದ ಬೆಳಿಗ್ಗೆ ವಿಷಯ ಕೇಳಿ ಮನೆಗೆ ಬರ್ತಾರೋ ಆಗ ಷಣ್ಮುಗವೇಲ್ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ಅದೇನಂದ್ರೆ, ಸರ್, ನಾನು ನಮ್ಮ ಮನೆಯ ಹೊರಗಡೆ ಒಂದು CCTV ಕ್ಯಾಮೆರಾ ಹಾಕ್ಸಿದ್ದೀನಿ. ಅದನ್ನ ನನಗೆ ಆಪರೇಟ್ ಮಾಡೋಕೆಲ್ಲ ಬರಲ್ಲ, ಆದ್ರೆ ಸೇಫ್ಟಿಗೆ ಇರ್ಲಿ ಅಂತ ಹಾಕ್ಸಿದ್ದೆ. ಅದರ ಕಂಪನಿಯವರಿಗೆ ಫೋನ್ ಮಾಡಿದ್ರೆ ಅವರು ಬಂದು ಫೂಟೇಜ್ ತೆಗೆದು ಕೊಡ್ತಾರೆ ಸರ್ ಅಂತಾರೆ. ನಂತರ ಪೊಲೀಸರು ಆ CCTV ಕಂಪನಿಗೆ ಫೋನ್ ಮಾಡಿ ಅವರಿಂದ ಡಾಟಾ ರಿಕವರಿ ಮಾಡಿ ಕೊಡುವಂತೆ ಕೇಳ್ಕೋತಾರೆ. ಈ ಟೈಮ್ ನಲ್ಲಿ ಪೊಲೀಸರು ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸ್ತಾರೆ. ಆಗ ಪ್ರತಿಯೊಬ್ಬರು ಹೇಳಿದ್ದು ಒಂದೇ ಮಾತು, ಈ ಮನೆಯಲ್ಲಿ ಯಾವಾಗ್ಲೂ ಅತ್ತೆ ಸೊಸೆ ಜಗಳ ನಡೀತಾನೆ ಇತ್ತು. ಆಸ್ತಿ ವಿಚಾರವಾಗಿ ಯಾವಾಗ್ಲೂ ಕಿತ್ತಾಡ್ತಾನೆ ಇದ್ರು. ನಮಗೆಲ್ಲ ಮಹಾಲಕ್ಷ್ಮಿ ಮೇಲೇನೆ ಡೌಟ್ ಅಂತಾರೆ. ನಂತರ ಪೊಲೀಸರು ಮಹಾಲಕ್ಷ್ಮಿಯನ್ನು ಕೂರಿಸಿ ವಿಚಾರಿಸ್ತಾರೆ. ಆಗ ಮಹಾಲಕ್ಷ್ಮಿ ಹೇಳ್ತಾಳೆ, ನನಗೂ ಹಾಗೂ ನನ್ನ ಅತ್ತೆಗೂ ಯಾವಾಗ್ಲೂ ಜಗಳ ಅನ್ನೋದಂತೂ ನಿಜ. ಆದ್ರೆ ಈ ಲೆವೆಲ್ಗೆ ಅವರನ್ನ ಕೊಲೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕೊಲೆದಾಗಿ ಈ ಆಸ್ತಿ ಎಲ್ಲ ಯಾರಿಗೆ ಬರುತ್ತೆ ಹೇಳಿ? ನನ್ನ ಗಂಡನಿಗೆ ಅಲ್ವಾ? ಅದಕ್ಕಾಗಿ ನಾನು ಯಾಕೆ ಇವರನ್ನ ಕೊಂದು ಜೈಲಿಗೆ ಹೋಗ್ಬೇಕು ಅಂತಾಳೆ. ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ನನ್ನ ಅತ್ತೆ ಕೂಗಾಡ್ತಿರೋ ಸೌಂಡ್ ಕೇಳಿಸ್ತು. ತಕ್ಷಣವೇ ಓಡಿ ಹೋಗಿ ನೋಡ್ದೆ ಅಷ್ಟೇ ಅಂತಾಳೆ. ಪೊಲೀಸರ ಬಳಿ ಇಲ್ಲಿಯವರೆಗೂ ಯಾವುದೇ ಕ್ಲೂ ಇರಲಿಲ್ಲ. ಯಾಕೆಂದ್ರೆ ಇಲ್ಲಿ ಸೀತಾಲಕ್ಷ್ಮಿಯ ಕೊಲೆಯಾಗಿದ್ದು ಒಂದು ಆದ್ರೆ ಆಕೆಯ ಕೊರಳಲ್ಲಿದ್ದ 5 ಪವನ್ ಚಿನ್ನದ ಸರ ಕೂಡ ಕಾಣಿಸ್ತಿರ್ಲಿಲ್ಲ. ಇದನ್ನ ಮಹಾಲಕ್ಷ್ಮಿಯೇ ಪೊಲೀಸರಿಗೆ ಕನ್ಫರ್ಮ್ ಮಾಡ್ತಾಳೆ. ಅಂದ್ರೆ ಇದೊಂದು ಕಳ್ಳತನಕ್ಕೆ ನಡೆದ ಕೊಲೆ ಅಂತ ಪೊಲೀಸರು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಕಳ್ಳ ನುಗ್ಗಿದ್ರೆ ಕೇವಲ ಆ ಚೈನ್ ಮಾತ್ರ ಎತ್ಕೊಂಡೋಗಿ ಮನೆಯಲ್ಲಿ ಬೇರೆ ಯಾವುದೊಂದು ಸಾಮಾನನ್ನು ಮುಟ್ಟದೆ ಹೋಗಲು ಹೇಗೆ ಸಾಧ್ಯ ಅಂತಾನೂ ಯೋಚಿಸ್ತಾರೆ. ಇದೇ ಟೈಮ್ಗೆ ಆ CCTV ಕಂಪನಿಯ ಆಪರೇಟರ್ ಕೂಡ ಮನೆಗೆ ಬರ್ತಾನೆ. ಯಾವಾಗ ಈತ ಬಂದು ಫೂಟೇಜ್ ನ ತೆಗೆಯೋಕೆ ಶುರು ಮಾಡ್ತಾನೋ ಆಗ ಈ ಕೇಸ್ ಕ್ಷಣದಲ್ಲೇ ಸಾಲ್ವ್ ಆಗಿ ಹೋಗುತ್ತೆ. ವೀಕ್ಷಕರೇ, ನೀವು ಗಮನಿಸ್ತಿರೋ ಹಾಗೆ ಈ ಫೂಟೇಜ್ ನಲ್ಲಿ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಕೈಯಲ್ಲಿ ಒಂದು ರಾಡ್ ಇಟ್ಕೊಂಡು ಸೀತಾಲಕ್ಷ್ಮಿಯ ಮನೆಗೆ ಪ್ರವೇಶಿಸ್ತಿರೋದನ್ನ ಫೂಟೇಜ್ ನಲ್ಲಿ ನೀವು ನೋಡ್ಬೋದು. ಈ ವ್ಯಕ್ತಿ ಯಾರು ಅಂತ ಮೊದಲಿಗೆ ಯಾರಿಗೂ ಗೊತ್ತಾಗಲ್ಲ, ಯಾಕೆಂದ್ರೆ ಮುಖಕ್ಕೆ ಹೆಲ್ಮೆಟ್ ಹಾಕಿದನಲ್ಲ. ಆದ್ರೆ ಅದೇ ವಿಡಿಯೋನ ಸ್ವಲ್ಪ ಇನ್ನೂ ರಿವೈಂಡ್ ಮಾಡಿ ನೋಡಿದಾಗ ಆ ಕೊಲೆಗಾರ ಯಾರು ಅನ್ನೋದು ಕ್ಲಿಯರ್ ಆಗಿ ತಿಳಿಯುತ್ತೆ. ಒಂದು ಕಡೆ ಕೊಲೆಯಾಗಿದೆ ನಿಜ, ಎಲ್ಲರೂ ದುಃಖದಲ್ಲಿದ್ದಾರೆ. ಆದ್ರೆ ಈ ಕೊಲೆಗಾರ ಮಾಡಿರೋ ದಡ್ಡತನ ಕಂಡು ಪೊಲೀಸರು ಒಳಗೆ ನಗಾಡೋಕೆ ಶುರು ಮಾಡಿದ್ರು. ಅದು ಬೇರೆ ಯಾರು ಅಲ್ಲ, ಈ ಮಹಾಲಕ್ಷ್ಮಿಯೇ. ಆಕೆ ಮೊದಲಿಗೆ ತನ್ನ ಗಂಡನ ಜಾಕೆಟ್, ಪ್ಯಾಂಟ್ ಎಲ್ಲವನ್ನು ಹಾಕೊಂಡು ಮನೆಯಲ್ಲಿ ಅತ್ತೆ ಇದಾರಾ, ಎಲ್ಲಿದ್ದಾರೆ ಅಂತ ತಿಳ್ಕೊಳಕ್ಕೆ
ಹೆಲ್ಮೆಟ್ ಹಾಕದೆ ಒಳಗೆ ಹೋಗ್ತಾಳೆ. ನಂತರ ಮತ್ತೆ ಹೊರಬಂದು ಹೆಲ್ಮೆಟ್ ಹಾಕೊಂಡು ಒಳಗೆ ಹೋಗಿ ಮಲಗಿದ್ದ ಸೀತಾಲಕ್ಷ್ಮಿಯ ತಲೆಗೆ ಬಲವಾಗಿ ಆ ರಾಡ್ ನಿಂದ ಹೊಡೆದು ಕೊಲೆ ಮಾಡ್ತಾಳೆ. ನಂತರ ಮಹಾಲಕ್ಷ್ಮಿ ತನ್ನ ಅತ್ತೆಯ ಕೊರಳಿಂದ ಚಿನ್ನದ ಸರ ತಗೊಂಡು ಇಮಿಡಿಯೇಟ್ ಆಗಿ ತನ್ನ ಮನೆಗೆ ಓಡಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು 5-10 ನಿಮಿಷಗಳ ನಂತರ ಮತ್ತೆ ಅತ್ತೆ ಮನೆಗೆ ಬರ್ತಾಳೆ. ಪೊಲೀಸರಿಗೆ ಮಹಾಲಕ್ಷ್ಮಿ ಹಾಕಿದ್ದ ತನ್ನ ಗಂಡನ ಡ್ರೆಸ್ ಹಾಗೆ ಅದರಲ್ಲಿ ಅತ್ತೆಯ ಬ್ಲಡ್ ಸ್ಟೇನ್ಸ್ ಕೂಡ ಸಿಗುತ್ತೆ. ಈ ಸರ್ತಿ ಪೊಲೀಸರು ಮಹಾಲಕ್ಷ್ಮಿಯನ್ನ ಬಹಳನೇ ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಾರೆ. ಆಗ ಆಕೆ ಹೇಳ್ತಾಳೆ, ನಾನು ಎಷ್ಟೇ ಸತಿ ಆಸ್ತಿ ಕೇಳಿದ್ರು ನನ್ನ ಅತ್ತೆ ಅದಕ್ಕೆ ತಡೆಯಾಗಿದ್ರು. ನನ್ನ ಮಾವನನ್ನ ಹೇಗಾದ್ರೂ ಒಪ್ಪಿಸಬಹುದಿತ್ತು, ಆದ್ರೆ ಅತ್ತೆ ಒಪ್ಕೊಳ್ತಿರ್ಲಿಲ್ಲ. ಹಾಗಾಗಿ ನನಗೆ ಅವರನ್ನ ಕೊಲ್ಲದೆ ಬೇರೆ ದಾರಿಯೇ ಇರಲಿಲ್ಲ ಅಂತಾಳೆ. ನಂತರ ಪೊಲೀಸರು, ನಿನಗೆ ಆ ಜಾಗದಲ್ಲಿ CCTV ಕ್ಯಾಮೆರಾ ಇರೋದು ಗೊತ್ತಿತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಆಕೆ ಹೇಳ್ತಾಳೆ, ಗೊತ್ತಿತ್ತು, ಆದ್ರೆ ಅದು ವರ್ಕ್ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಅಂತಾಳೆ. ಪೊಲೀಸರು ಈ ಕೇಸ್ ಇಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಎಲ್ಲ ಕ್ಲೀನ್ ಆಗಿ ಪ್ಲಾನ್ ಮಾಡಿದ ಮಹಾಲಕ್ಷ್ಮಿ ತನ್ನ ತಲೆಯ ಮೇಲಿದ್ದ ಕೂದಲನ್ನೇ ಮರೆತಿದ್ಲು ಅಂತ ಒಳಗೆ ನಗಾಡ್ತಿದ್ರು ಪೊಲೀಸರು. ಹೀಗೆ ಒಂದು ಕೊಲೆ ಪ್ರಕರಣವನ್ನ CCTV ಕ್ಯಾಮೆರಾ ಮೂಲಕ ಸಾಲ್ವ್ ಮಾಡಲಾಯಿತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.